ಉತ್ತರ ಕರ್ನಾಟಕದ ಬಾದಾಮಿ ಅನ್ನೋ ಒಂದು ಸಣ್ಣ ಊರು. ಊರ ಹೊರಗಡೆ ಒಂದು ದೊಡ್ಡ ಹುಣಸೆ ಮರ ಇತ್ತು. ಆ ಜಾಗದ ಬಗ್ಗೆ ಊರಲ್ಲೊಂದು ಭಯಾನಕ ಕತೆ ಹರಡಿತ್ತು. ಸಂಜೆ ಸಮಯ. ಊರ ಕಟ್ಟೆಯ ಮೇಲೆ ಎಲ್ಲರೂ ಕೂತು ಮಾತಾಡ್ತಾ ನಾನಿಷ್ಟು ವರ್ಷ ಈ ಊರಲ್ಲೇ ಇದ್ದೀನಿ. ಆದ್ರೂ ಆ ತೋಪಿನ ಭೂತ ಅಂತ ಹೇಳೋದು ಒಂದ್ಸಲೂ ನೋಡಿಲ್ಲ. ಜನ ಸುಮ್ನೆ ಭಯಪಡಿಸೋಕೆ ಕತೆ ಮಾಡ್ತಾರಪ್ಪ. ಏ ಬಸಪ್ಪ, ಹಾಗೆ ಹೇಳ್ಬೇಡ. ನನ್ನ ದೊಡ್ಡಪ್ಪ ವರ್ಷಗಳ ಹಿಂದೆ ಆ ತೋಪಿಗೆ ಹೋಗಿದ್ರು. ಮರುದಿನ ಶವ ಸಿಕ್ಕಿತ್ತು. ಮುಖ ನೋಡಿ ಊರೇ ಬೆಚ್ಚಿ ಬಿದ್ದಿತ್ತು. ನಾನು ಚಿಕ್ಕಂದಿಂದ ಈ ಕತೆ ಕೇಳ್ತಾ ಬಂದೀನಿ. ಏನೋ ಒಂದಿದೆ ಆ ಜಾಗದಲ್ಲಿ. ಆಗ ಅಲ್ಲಿಗೆ ಊರ ಧೈರ್ಯವಾದ ಹುಡುಗಿ ಗೌರಿ ಬಂದಳು. ನೀವೆಲ್ಲರೂ ಯಾಕಿಷ್ಟು ಹೆದ್ರಿ ಕೂತಿದ್ದೀರಾ? ಎಷ್ಟು ದಿನ ಭೂತ ಅಂತ ಹೆದರ್ಕೊಂಡಿರ್ತೀರಾ? ಗೌರಿ, ಇದು ಆಟ ಅಲ್ಲ. 4 ಜನ ಸತ್ತಿದ್ದಾರೆ. ಸರಿ, ಆಗ ಸತ್ಯ ಏನಂತ ನಾವೇ ಹೋಗಿ ನೋಡ್ಬೇಕು. ಅದೇ ರಾತ್ರಿ ರೈತ ಶಿವಪ್ಪ ತನ್ನ ಎತ್ತನ್ನ ಹುಡುಕೋಕೆ ತೋಪಿನ ಕಡೆ ಹೋದ. ಶಿವಪ್ಪ ದೂರದಿಂದ ಒಂದು ಮರದ ಹತ್ತಿರ ಒಂದು ಹೆಂಗಸು ಕೆಂಪು ಸೀರೆ ನೋಡಿದ. ಏನಮ್ಮ, ಇಷ್ಟು ರಾತ್ರಿ ಇಲ್ಲಿ ಏನ್ ಮಾಡ್ತಾ ನಿಂತಿದ್ಯಾ? ನಾನೀ ತೋಪಿನ ಒಡತಿ. ಯಾರು ಇಲ್ಲಿ ಬರ್ತಾರೋ ಅವರು ಜೀವಂತ ಇರಲ್ಲ. ಅಯ್ಯೋ, ಶಿವಪ್ಪ ಕಿರುಚ್ತಾ ಓಡಿದ. ಆದರೆ ಬೆಳಗ್ಗೆ ಅವನ ಶವ ತೋಪಿನ ಮಧ್ಯದಲ್ಲಿ ಸಿಕ್ಕಿತು. ಶಿವಪ್ಪ ಸತ್ಯದನ್ನು ನೋಡಿ ಎಲ್ಲರೂ ಒಂದು ತೀರ್ಮಾನ ಮಾಡಿದ್ರು. ಈಗಾದರೂ ನಂಬಿ, ಇದು ಸಾಮಾನ್ಯ ಸಾವು ಅಲ್ಲ. ಸರಿ, ಇವತ್ತು ರಾತ್ರಿ ನಾವೇ ಹೋಗಿ ನೋಡೋಣ. ನಾನು ಬರ್ತೀನಿ. ಏನ್ರಿ, ಇದು ಅಪಾಯ. ಊರ ವಿಷಯ ಬಂದಾಗ ಭಯಕ್ಕೆ ಜಾಗ ಇಲ್ಲ. ರಾತ್ರಿ ಬಸಪ್ಪ, ಗಂಗಪ್ಪ, ಹನುಮಂತ, ಗೌರಿ 4 ತೋಪಿಗೆ ಹೋದ್ರು. ಸುತ್ತಮುತ್ತ ನಿಶಬ್ದವಾಗಿತ್ತು. ದೆವ್ವದ ಹೆಂಗಸಿನ ಅಳುವ ಶಬ್ದ ಕೇಳಿಸಿತು. ನನಗೆ ಯಾಕೋ ಸರಿ ಇಲ್ಲ ಅನಿಸ್ತಾ ಇದೆ. ಯಾರೋ ನೋಡ್ತಾ ಇದ್ದಾರೆ. ಮರಗಳ ಮಧ್ಯದಿಂದ ಜೋರಾಗಿ ನಗು ಕೇಳಿಸ್ತು. ಅದೇ ಭೂತ ಅವರ ಮುಂದೆ ಬಂತು. ನನ್ನ ಜಾಗಕ್ಕೆ ಬರೋ ಧೈರ್ಯ ಮಾಡಿದ್ದೀರಾ? ಈಗ ಸಾಯೋಕೆ ರೆಡಿಯಾಗಿ. ಭಾರೀ ಗಾಳಿ ಬೀಸೋಕೆ ಶುರುವಾಯ್ತು. 4 ಭಯದಿಂದ ಕೆಳಗೆ ಬಿದ್ರು. ಮರುದಿನ ಊರವರು ಸೇರಿ ಸ್ವಾಮಿ ಮಲ್ಲಿಕಾರ್ಜುನ ಅವರ ಹತ್ರ ಹೋದ್ರು. ಈ ಆತ್ಮ ಸಾಮಾನ್ಯ ಅಲ್ಲ. 50 ವರ್ಷ ಹಿಂದೆ ಇದೇ ಜಾಗದಲ್ಲಿ ಕೊಲೆಯಾಗಿತ್ತು. ಪ್ರತೀಕಾರದಿಂದ ಆತ್ಮ ಇಲ್ಲಿ ಉಳ್ಕೊಂಡಿದೆ. ಇದನ್ನ ಮುಗಿಸೋ ದಾರಿ ತುಳಸಿ, ಗಂಗಾಜಲ, ಅದೇ ಒಂದೇ ದಾರಿ. ಆದರೆ ಇಡೀ ಊರು ಒಟ್ಟಿಗೆ ನಿಲ್ಬೇಕು. ರಾತ್ರಿ 1 ಗಂಟೆಗೆ ಇಡೀ ಊರು ಹುಣಸೆ ತೋಪಿನಲ್ಲಿ ಸೇರಿತ್ತು. ಚಳಿ, ಗಾಳಿ ಶುರುವಾಯಿತು. ಇಷ್ಟು ಜನ ಬಂದಿದ್ದೀರಾ? ಎಲ್ಲರ ಆತ್ಮ ಇಲ್ಲೇ ಸಿಕ್ಕಿ ಹಾಕೊಳ್ಳುತ್ತೆ. ಇವತ್ತು ನಿನ್ನ ಕೊನೆ ದಿನ. ಭೂತಗಾಳಿಯಲ್ಲಿ ಹಾರಿ ಹನುಮಂತನ ಹಿಡ್ಕೊಂಡು ಮೇಲಕ್ಕೆ ಎತ್ತಿತ್ತು. ಉಳ್ಸಪ್ಪ, ಈ ದೆವ್ವದಿಂದ ಉಸಿರು ನಿಲ್ತಾ ಇದೆ. ಎಲ್ರೂ ಹೆದರಿದ್ರು. ಆದರೆ ಗೌರಿ ಮುಂದೆ ಬಂದರು. ಇಷ್ಟು ವರ್ಷ ನಮ್ಮೂರ ಜನರನ್ನ ಕಾಡಿದ್ಯಾ?
ಇವತ್ತು ಮುಗೀತು ನಿನ್ನ ಆಟ. ಗೌರಿ ಗಂಗಾಜಲ ನೇರವಾಗಿ ಭೂತದ ಮುಖಕ್ಕೆ ಎರಚಿದರು. ಸುಡ್ತಾ ಇದೆ. ಇದೇ ಅವಳ ಬಲಹೀನತೆ. ಎಲ್ರೂ ಈಗ್ಲೇ ಎಸೈರಿ. ಊರವರು ಒಟ್ಟಿಗೆ ಗಂಗಾಜಲ ಎರಚಿದ್ರು. ಭೂತದ ದೇಹ ಹೊಗೆಯಾಗಿ ಕರಗೋಕೆ ಶುರುವಾಯಿತು. ನಾನು ಹೋಗಲ್ಲ. ದೊಡ್ಡ ಬೆಳಕು ಕಾಣಿಸ್ತು. ಭೂತ ಬೂದಿಯಾಗಿ ಗಾಳಿಯಲ್ಲಿ ಮಾಯ ಆಯಿತು. ದೇವರ ಕೃಪೆಯಿಂದ ದುಷ್ಟ ಆತ್ಮದ ಅಂತ್ಯ ಆಯಿತು. ಇವತ್ತು ಗೊತ್ತಾಯ್ತು, ಒಟ್ಟಿಗೆ ನಿಂತರೆ ಯಾವ ಕೆಟ್ಟ ಶಕ್ತಿಯನ್ನಾದರೂ ಸೋಲಿಸಬಹುದು. ಭಯಕ್ಕೆ ಓಡಿದ್ರೆ ಅದು ದೊಡ್ಡದಾಗುತ್ತೆ, ಎದುರಿಸಿದ್ರೆ ಮುಗಿದು ಹೋಗುತ್ತೆ. ಆ ದಿನದ ನಂತರ ಬಾದಾಮಿ ಊರಲ್ಲಿ ಮತ್ತೆ ಯಾರೂ ಆ ಭೂತವನ್ನ ನೋಡಲಿಲ್ಲ. ಹುಣಸೆ ತೋಪು ಮತ್ತೆ ಶಾಂತ ಆಯಿತು.